ಜನ ಎಲ್ಲಗ ಮನಸ್ಸು ತುಂಬಿದ ನಮಸ್ಕಾರ ವೇಗಿಂಡು ಎಂದು ಸಾಯಿನ ಗಬದ ಮಾತುಂಬ ಸೊರ್ಪುಳುವುದೋಗೆ 16வது ಜನದೋಗೆ ಕೌಶಿಕ ಮುನಿವರುடைய ಆ ತಪತ್ತಿನುடைய ಆ பெருமைಯ ನಂಗೆ ವಿಡಿಯೋದಾಗ ನೋಡಿನ ಅದಕ್ಕೆ ಮೇಲೆ ಅದನ್ನುடைய ವಿಳಕವನ್ನು ನೋಡಿ ಗಮನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರವಿಗಳೇ. ತಪಸ್ವಿ ಕೌಶಿಕರು ಸುಮಾರು 11,000 ವರ್ಷ ತವ ಇದ್ದರು. ತನ್ನ ಮನಸ್ಸಿನೊಗೆ ಅಟ್ಟ ಪಳೆಯ ಎಣ್ಣ ಎಲ್ಲ ಕರಂಜಿಪ್ಟ. ಕೋಪವು ವೆರುಪವು ವಶಿಷ್ಠರು ಕೂಡ ಜೇಚೇ ತೀರುದುಂಬ ಪಿಡಿವಾದ ಎಲ್ಲ ಒಯ್ಬಿಟ್ಟ. ತನ್ನ ಮನಸ್ಸು ಒಡಂಬು ಶುದ್ಧ ಸತ್ವಾಂಬ ತುಂಬಿದ ಗವದೋಗೆ ಆನಂದದೋಗೆ ಅಟ್ಟಿತು. ಈಸು ಕಾಲ ವರ್ಷ ತವಯಿಂದಾಡು ತನ್ನ ಸುತ್ತಿ ಒಂದು ಒಳಿ ಉರುವಾಗಿ ಅದನ್ನ ಮೂಲಿಯವ ಒಂದು ಅದ್ಭುತವಾನ ದೈವಿಕ ಮಂತ್ರಣ ಓಜೆ ಕೇಪುದಕ್ಕೆ ಆರಂಭಿಸಿತು. ಅದು ಅಣ್ಣ ಬ್ರಹ್ಮಾಂಡ ಎಲ್ಲಾ ನೊಗಿಯು ಮೂಲ ಮುಡುಕೆಲ್ಲ ಹೋಯ್ ಸೇದಿತ್ತು. ಆ ಮಂತ್ರ ಓಜೆಯ ಕೇತು ಏರ್ಕೆಯು ಎಲ್ಲ ಜೀವರಾಶಿಗಳು ಆನಂದ ನೊಗೆ ಇಬ್ಬ ನಿಲೆಯೂ ಬಂದಿತು. ಮಹರ್ಷಿ ವಶಿಷ್ಠರು ಈ ಮಂತ್ರಣ ಓಜೆ ಅಂಡ ಬ್ರಹ್ಮಾಂಡನಂಗ ಮಾಡುವ ಅರ್ಪುದವ ನೋಡಿದರು. ಇದು ತನ್ನವ ಎದುರಿಯಾ ನೋಡಿದ ತಪಸ್ವಿ ರಾಜ ಕೌಶಿಕರ್ನ ಶಕ್ತಿಯಿಂದ ತಪಶಕ್ತಿಯಿಂದ ಉರುವಾದ ಮಂತ್ರ ಎಂಬುದನ್ನ ತನ್ನ ಜ್ಞಾನ ದೃಷ್ಟಿನಾಗ ಉಣರ್ದರು. ದೇವರುಗಳು, ಮುನಿವರುಗಳು, ಮಹರ್ಷಿಗಳು, ಸಪ್ತಋಷಿಗಳು, ಎಲ್ಲಾ ದೇವಾದಿ ದೇವರೆಲ್ಲ ಈ ವಿಶೇಷವಾದ ಗಾಯತ್ರಿ ಮಂದಿರವ ನೆನಚಿ ಅವಕ್ಕ ಆನಂದನೋಗಿದ್ದರು. ಬಾನುಂದವು ದೇವಲೋಕಾಂದವು ಹೂ ಬೀರಿ ತಪಸ್ವಿ ಕೌಶಿಕರ್ಗ ಮರ್ಯಾದೆಯೂ ಮಾಡಿದರು. ಆ ಸಮಯನೋಗೆ ನಾರದರು ಬ್ರಹ್ಮದೇವರು ಎಲ್ಲ ವಶಿಷ್ಠರ್ಗ ತೋರಿ ನಂಗ ಹೋಯಿ ತಪಸ್ವಿ ಕೌಶಿಕರ್ನ ತವವ ಮೆಚ್ಚಿ ತನಗ ನಂಗ ಮರ್ಯಾದೆಯೂ ಮಾಡುವ ವರವೂ ಕೊಡುವ ಎಂದು ಏಯಿ ಹೋದರು. ಅವಳ ಮಾಕಿಬ್ಬ ಪ್ರಣವಗಿರಿ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ಬ್ರಹ್ಮಋಷಿಂಬ ಆ ಪಟ್ಟಗುಂಡಾನ ಮಗತುವು ವಿಶ್ವಾಮಿತ್ರರುಂಬ ಆ ಹೆಸರುಗುಂಡಾನ ಅರ್ಥವು ಗಾಯತ್ರಿ ಮಂತ್ರನ ಮುಖ್ಯತ್ವ ಪತಿಯೋ ನಾ ಮಾತಾಡ್ನೆ. ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಹಿಂಗೆ ಈಗ ವಿಡಿಯೋವ ನೋಡಿದ್ದಾರೆ ಎಂದು ಎನಚಿನೆ ಇಲ್ಲಿದೋಗೆ ಕೌಶಿಕ ಮುನಿವರು 11,000 ವರ್ಷ ಬಂದು ತಪ ಮಾಡಿ ಎಲ್ಲ ಮಕ್ಕಳು ಸಾರಿಯೋ ಒಂದು ಒಳ್ಳೆ ಹೆಸರಿಸೋದು ಈಸು ಕಾಲ ಆ ವಶಿಷ್ಠ ಮಹರ್ಷಿಯ ನಾ ಮೇಲೆ ಮಿಂಚಿ ಬಪ್ಪುದು ಅಂತ ನೆನೆಸಿದೆ. ಆಲೆ ಏಸಗೋ ಹೋರಾಡಿ ನೋಡಿದೆ. ಆಲೆ ತನ್ನವನ ಜಯಿಸೋದು ಮುಡಿವಿಲೆ ಎಂಬುದುಗಾಯ್ತಾ ಒಂದೊಂದು ಟೈಮು ಎನ್ನವ ನೀ ತವ ಮಾಡು ಕಡಿಮೆಯನ್ನು ತವ ಮಾಡು ಅಂತ ಹೇಗಿಂಡೇ ಇದ್ದ. ಅತ್ತಮ್ಮಕ್ಕೆ ನಾ ತವ ಮಾಡೋದುಗ ಈ ಹಿಮಯ ಮಲೆಗೆ ಹೋಗಿ ಈಸು ಕಾಲ ನಾ ತವ ಮಾಡೋವನೇ ಅಲ್ಲಿಯ ಶಿವಪೆರುಮಾನು ಸರಿ, ಬ್ರಹ್ಮನು ಸರಿ, ವಿಷ್ಣು ಎಲ್ಲ ದೇವರುಗಳು ಎನ್ನ ತವವ ನೋಡಿ ಇಂದು ಇತ್ತಮ್ಮಕ್ಕೆ ಒಂದು ಕಡುನ್ ತವ ತಾರು ಮಾಡೋದು ಮುಡಿಯುತ್ತವ ಅತ್ತೆಂಬ ಒಂದು ವೈರಾಗ್ಯದಾಗ ಇದ್ದುದುಗಾಯ್ತಾ ಅವಕ್ಕ ತನ್ನವ ಬಂದು ಇನ್ನು ಮಾಡಿದದು ಪೋದು ಇದಕ್ಕೂ ಮೇಲೆ ನಿಂಗ ಈ ಲೋಕಕ್ಕೆ ಹೋಗಿ ಆ ವಶಿಷ್ಠರ ನೋಡಿವೆಂದು ಹೇಳಿದರು. ಆಗ ಇಂದು ಆ ತವನ್ನುಡಿಯ ಬಲಿಮೆದೋಗತ್ತೆ ಬಂದಾರ. ಆ ಅಪ್ಪನೇ ಇಲ್ಲಿ ರಾಮ್ ಲಕ್ಷ್ಮಣ ಎರಡ ನುಡಿಯ ಆ ಒಂದು ದೋಷವ ನೀಕೋದುಗಾಗಿ ಆ ತಿಲ್ಲೈ ಮರ ಕುಚ್ಚೆಲ್ಲ ಎತ್ತಿನ ಬಪ್ಪದುಗ ಅವಕ್ಕ ಒಂದು ಕಾಳಿ ಕೋವಿಲಿಗೆ ಹೋದಾರ ಕೇತರು. ಆಗ ತಾ ಬಂದು ನಾ ಬಂದುದು ತಪ್ಪುತ್ತಾ ನಾ ಅರಿಯಾದ ಮಾಡಿಬಿಟ್ಟೆ ಅತ್ಯಂದು ಹೇಗೆ ನಾ ಬಂದು ಒಂದು ಪಾಪ ಪುಣ್ಯಗೆ ಬಂದು ನಿನ್ನ ಕೂಡ ಮೊರಕೇತನೆ ನಿನಗೆ ಆಶೀರ್ವಾದ ಮಾಡುವಂದಾಗಿ ಹೇಗೋನೆ ಏನು ಮಾಡಿದರು ಅಂದಲೇ ತಾ ಬಂದು ಈಗ ಆ ಕಾಳಿಗಾಗಿ ಒಂದು ಮರು ಕರೆದೋಗೆ ಬಂದು ಒಂದು ಒಳ್ಳೆಯ ಒಂದು ಗುಡಿ ಕಟ್ಟಿದರು. ಆ ಕಾಳಿದೇವಿಯ ನುಡಿಯ ಉರವ ಬಂದು ಎಲ್ಲಾಗ ತೋರೋದು ಆ ಕಾಡು ವನಗ ತಾತ ಪಾದುಗಾವಲ ಇದ್ದವೆ ನಾ ಅರಿಯಾದ ಬಂದು ಎತ್ತಿಬಿಟ್ಟೆ ಎನ್ನ ಮನ್ನೆಚ್ಚು ಬಿಡುವಂದಾಗಿ ಆ ಕಾಳಿದೇವಿ ಸಾರಿ ಹೇಗಿಟ್ಟು ತಾ ಇழந்த ಪದವಿಯ ಮೀಂಡುಂ ಪೆರುವುದಕ್ಕಾಗದೇರ ತಾ ಮುಂದು ಆ ಪದವಿಯ ಬಿಟ್ಟುಬಿಟ್ಟ ಮೀಂಡು ಬಂದು ಆ ಪದವಿ ಎತ್ತಿಬಪ್ಪದಾಗ ಏನು ಮಾಡಿದ ಅಂದಲೇ ಈಗ ಬಂದು ಆ ವಿಜಯ್ ಎಂಬಂದ ಪಗುದಿದೋಗ ಏನು ಮಾಡಿರ ಅಂದಲೇ ಅಲ್ಲಿ ಒಂದು ಮಹಾಲಿಂಗ ಅಖಿಲಾಂಡೇಶ್ವರಿಗ ಒಳ್ಳೆ ಒಂದು ಗುಡಿ ಕಟ್ಟಿರ. ಆ ಗುಡಿ ಕಟ್ಟೋಂಥ ಇಂದು ಅದು ಕನ್ಯಾಕುಮಾರಿ ಪಕ್ಕ ನಂಗೆ ಓಪ ಎಡದೋಗೆ ಆ ಗುಡಿ ಅಡದೆ ಅದು ವಿಶ್ವಾಮಿತ್ರರಿಗಾಗಿಯೇ ಕಟ್ಟಿದ ಗುಡಿ ಅದು. ಏಕೆಂದರೆ ಇಂದು ಆಸಗ ತವ ಬಲಿಮೆದಾಗ ಇದ್ದು ಬಿಡನೆ ಅಲ್ಲಿ ಶಿವನ್ ಪಾರ್ವತಿ ಶಕ್ತಿ ಎರಡ ಇದ್ದಲೇ ಕೂಡ ಅದು ದಾರ ಗುಡಿಯಿಂದ ಇಲ್ಲಂದು ಅದು ವಿಶ್ವಾಮಿತ್ರರಿಗಾಗಿ ಕಟ್ಟಿದ ಗುಡಿ ತಂದು ಹೇಗಿರ. ಕಾರಣ ಏನಂದರೆ ಆ ಶಕ್ತಿಯವ ಈಸಿ ಬಂದುಬಿಟ್ಟ
ಇನ್ನೆಗಟ್ಟ ಮಾಡಿದ ಕ್ಷತ್ರಿಯ ಕುಲದಾಗ ಇದ್ದು ಈಗ ಬಂದು ಬ್ರಹ್ಮರ್ಷಿಯಾಗ ಮಾರೀರ ಆ ಮಾರವನ್ನೇ ತನ್ನ ನುಡಿಯ ಶಕ್ತಿಯೆಲ್ಲ ಒಂದಡಿ ಅಡದೆ ಆ ತವ ನುಡಿಯ ಒಲಿ ಮೇಲೆ ಅಡದೆ ಎಂಬುದಾಗಿ ತನ್ನ ಒಣಗೋದುವೆ ಇಂದು ಬಂದು ಆ ಗುಡಿಗೆ ಹೋಗಿ ಎಲ್ಲವೂ ಆಶೀರ್ವದಿಸಿದರೆ ದಾರದಾರೆಲ್ಲ ಬಂದು ವಿಧಿಯಾಲ வெல்ல முடியாது கூட ನಂಗೆ ಆ ಗುಡಿಗೋಲೆ ಬಂದು ನಂಗೆ ಕಾರ್ಯೆಲ್ಲ ಬಂದು ನಂಗೆ வெற்றி அடைஞ்சிரான் தேகிறா ஐதீக இந்து ஒயிண்டிದ್ದಾರೆ ಎಲ್ಲ ಮಕ್ಕಳು ಅದು ಮದುವಾದವಕ್ಕ ಆಗಾದವಕ್ಕ ಕುನ್ನವೆಂದ ದೊಡ್ಡವಗಟ್ಟ ಎಲ್ಲವೂ ಬಂದು ಎನ್ನುடைய ನೋಯೆ ತಿಕ್ಕೋದು ಮನ ಕಷ್ಟ ತಿಕ್ಕೋದು ಒಂದಿಗೆ ಅಲ್ಲಿಗೆ ಹೋಗಿ ನಂಗೆ ಮೊರೆ ಇಟ್ಟಲೆ ಅದು ಸರಿ ಆರಂಭ ಒಂದು ಐದೀಗ ವೇಗಿಂಡಿದ್ದಾರೆ ಅದೇ ಮಾಗೆ ನಂಗೆ ತಾಡಗೈ ಎಂಬ ಒಂದು ಅರಕಿ ಬಂದು ನಂಗೆ ವಿಶ್ವಾಮಿತ್ರ ತವ ಮಾಡಿಂಡವನೇ ತನಗೆ ಅಪ್ಪರ ತೊಲ್ಲೆ ತಂದು ಬಂದ ತನ್ನ ಬಂದು ತವ ಮಾಡೋದು ಮುಡಿಯಾದ ಅಳುವುಗ ಬಂದು ಆಸೆಗೆ ತೊಂದರೆ ತಪ್ಪನೆ ಹಾಗೆ ಏನು ಮಾಡಿದ ಅಂದಲೇ ಅಯೋಧ್ಯೆಗೆ ಹೋದ ವಿಶ್ವಾಮಿತ್ರರು ಅಲ್ಲಿಗೆ ಹೋಗಿ ಮಹಾರಾಜನ ನೋಡಿ ದಸರದ ಮಹಾರಾಜನ ನೋಡಿ ಏನಾಗಿತ್ತ ಮಾಕೆ ಒಂದು ಯಾಗ ನಡೆಸೋದು ಅಂದಲೇ ನನಗೆ ಪಾದುಗಾಪುಗೆ ಆಗಬೇಕು ಅಂತ ಕೇಪನೆ ನಾ ಬನ್ನಿಂದ ಇದ್ದ ಅಲ್ಲೇ ನೀಗನ ದಾರಬೇಕು ಅಂದಲೇ ರಾಮ ಬಪ್ಪದು ಒಂದು ಇದ್ದ ರಾಮನ ಅತ್ತಂದಲೇ ದಸರದ ಸಕ್ಕರಿತ್ತು ಈಗ ರಾಮ ಅಂದಲ್ತ ಉಯಿರ್ತ ರಾಮ ಉವ್ವೈ ನಾ என்னுடைய படையெல்லவ கேகினே சரியா என்னுடைய ஏசக ಬಂದು ಎನಿಸಾರೆ ಒಲಿ ಮಾಡಿದೆಯೋ ಆ ಪಡೆಲ್ಲವ ಕೇಗಿ ನಿನ್ನ ಪಾದುಗಾಪ ಇದ್ದನಲ್ಲೇ ದಾರುಗನ ರಾಮನ ಕೇಗು ತೊಣೆಗೆ ಲಕ್ಷ್ಮಣ ಕೇಗನು ಒಂದು ಇದ ಅವಕ್ಕೆ ಎರಡವಲಿಗೆ ಹೋದರು ಓಪನೆ ತಾ ಬಂದು ಯಾಗ ಮಾಡಿದರು ಅದಕ್ಕೆ ಸುತ್ತಿ ಪಾದುಗಾಪ ಇದ್ದರು ಆಗ ಬಪ್ಪನೆ ಆ ತಾಡಗೆ ಬಂದು இறைவன் கூட சக்தி வாய்ந்த வரவெಲ್ಲ வீசிದனாலே ತನ್ನೋಡಿಯ ಅಟ್ಟೂಳಿ ಎಲ್ಲವ ಏಸಗ ತೊಂದರೆ ಕೊಡೋದು ಮಾಡಿದ್ರು ಎಲ್ಲವ ವಿಶ್ವಾಮಿತ್ರ ಮಹರ್ಷಿ ಕೊಟ್ಟರು ಆಗ ಅದೆಲ್ಲವ ತಾಂಗಿ ಏನು ಮಾಡಿದಂದರೆ ರಾಮ ಲಕ್ಷ್ಮಣ ಎರಡ ತನ್ನೊಡಿಯ ಆ ಅಂಬುದೋಗೆ ಆ ಬಿಲ್ಲೆ ಎತ್ತಿ ಏನು ಮಾಡಿದ್ರೆ ಆ ತಾಡಗೆ ಬಂದು ಅಳಿಸಿದರು ಆ ಕಡುಮೆಯಾನ ತವವ ಕಾಪದುಂಬ ಒಂದೇ ಒಂದು ಕುರಿಕೋಳುತ್ತಾ ರಾಮಗೂ ಲಕ್ಷ್ಮಣಗೂ ಅದಕ್ಕೆ ನೋಡ್ತಾರೆ ಮಾರಿಸನ್ ಸುಬಾಗೆಲ್ಲ ಬಂದರು ಅವಕ್ಕೂ ಬಂದು ಒಂದು ಅಳಿಚಿ ಅವಕ್ಕೆಲ್ಲ ವಧ ಮಾಡಿದಗಿಂದವಡು ತನ್ನುடைய யாக ಒಂದು வெற்றிகரமாக முடிஞ்சிತು அதுக்கு மேலே இழந்த பலனை பெற்றுவிட்டேன் சரியா மீண்டும் அந்த சக்தி ஏற்றி ಅದಕ್ಕಿಂದವಡು ಹೋದಾರ ಓಪನೆ ಅವ ಮಿದಿಲಾಪುರಿಗೆ ಹೋದಾರ ಅಲ್ಲಿಗೆ ಹೋಗಿ ಜನಕ ಮಹಾರಾಜನ ನೋಡಿರ ನೋಡನೆ ಇತ್ತಮಾಕೆ ಏಸಗ ನಗ ಎನಗ ತೊಂದರೆ ಒಟ್ಲಿ ಸೇತಿ ಎಲ್ಲವ ರಾಮ ಲಕ್ಷ್ಮಣರಡ ತೀರ್ಚಿ ಬಿತ್ತುಬಿಟ್ರು ಈಗ ಬಂದು ನಿನ್ನ ಹೆಣ್ಣು ಬಂದು ಇಲ್ಲಿ ಸ್ವಯಂವರಗಾಗಿ ಎಲ್ಲ ಇಳವರಸರೆಲ್ಲ ಬಂದಾರ ಆ ಬಂದಲಿ ಸೇತಿ ಎನ್ನ ಒಂದು ಶಿಷ್ಯರುಗಳಾಗಿ ಎರಡ ರಾಮ ಲಕ್ಷ್ಮಣರ ಇದ್ದಾರೆ ಅವಕ್ಕೂ ಬಂದಲೆ ಅಂದಲೇ ನಿನ್ನ ಆ ಸೀದೆಗೆ ಬಂದು ಆ ರಾಮ ಬಂದು ಹೊರತುವ ಇದ್ದಾನೆ ಎಂಬ ಒಂದು ಎಣ್ಣೆನಿಗೆ ಅಟ್ರಾಮದಾಗಿ ತಾ ಮನಸ್ಸಿದಾಗ ನೆನೆಸಿದರು ಅದೇ ಮಾಕೆ ಆ ಯಾಗೆಲ್ಲ ಮುಡಿಚಿಗಿಂದೋಡು ಆ ತಾಡಗೆ ಅಳಿಚಿಗಿಂದೋಡು ಆ ವನವழிಯ ಬೊಪ್ಪನೆ ಈಗ ಮಿದಲೇ ಕೂಟಿಟ್ಟು ಬಂದರು ಕೂಟಿಟ್ಟು ಬೊಪ್ಪನೆ ಸ್ವಯಂವರಗ ಎಲ್ಲ ಅರಸರುಗಳಲ್ಲಿ ಬಂದು ಕುಳಿದಿದ್ದಾರೆ ರಾಮ ಒಂದು ಮರ ಉರಿ ತರಿತು ಅದೇ ಒಂದು ಆ ಜಡಾ ಮುಡಿದೋಗೆ ಆ ರುಚ ಒಂದು ತನ್ನುடைய ಮಾಲೆದೋಗೆ ಒಂದು ಕಡುತದಾಗೆ ಮಾಲೆ ಹಾಕಿ ಅಲ್ಲಿಗೆ ಬಂದು ಕುಳುವನೆ ಇಳವರಸರಿಗೆ ಮುಂದಾಡು ತಾ ಒಂದು ನಿಲ್ಲತ್ತವಾತ ನೆನೆಸಿದರು ಹಾಗೆ ಅಲ್ಲಿ ಕಣ್ಣು ಪೇಸಿನಂದೆಗೀರ ಅಲ್ಲೇ ವಿಶ್ವಾಮಿತ್ರರ್ ರಾಮನ ನೋಡಿದ ರಾಮ ಆಗವೇ ಪುರಿಂಜಿಬಿಟ್ಟ ಏಕೆಂದರೆ ಆ ಶಿವಧನಸ್ಸು ಎಂಬುದ ಬಿಲ್ಲ ಎತ್ತೋದು ಎಂಬುದನ್ನ ತನಗೆ ತೋರಿತು ಆಗೆಲ್ಲವ ನೋಡಿದಗಿಂದಾಡೋ ಈಗ ಮಾತು ಎಂಬುದು ಬಪ್ಪಿಲೆ ಆ ಮೌನದೋಗಿಯೇ ಅದನ್ನು ನೋಡಿಬಿಟ್ರು ಒಂದು ಈರ ಇತ್ತಮಾಕೆ ಅಲ್ಲಿಯೂ ಬಂದು ಒಂದು ಒಳ್ಳೆಯ ವಿಷಯ ನಡುವುದಕ್ಕಾಗಿ ಅಲ್ಲಿಯೋ ಎಲ್ಲ ಕಾರಣಿಯವ ಬೆರಿಕಿಟ್ಟು ಅದ್ರ ಮೇಲೆ ಅವಕ್ಕೆ ಹೋದಾರ ಓಪನೆ ಒಂದೊಂದು ಸೇವನೆ ಒಂದೊಂದು ಎಡದೋಗಿಯೋ ನಂಗೆ ಏನೆಲ್ಲಿ ಮಾಡಿರ ಅಂದರೆ ಈ ಯಾಗ ಹಾಕಿಲಿ ಸರಿ ಯಾವ ಪೂಜೆ ಮಾಡಲಿ ಸರಿ ನಂಗೆ ಇಲ್ಲಿಗೋಲಿ ಸರಿ ಈ ಸಾಹಿನ ಗವದ ಮಾತು ಬೈದೋಗೆ ನಂಗೆ ನವೀನ್ ಸಾಯ್ಬೇಕು ಮೇಘನಾಥ್ ಸಾಯ್ಬೇಕು ನಂಗೆ ಯಶೋದಮ್ಮನವಕ್ಕ ಎಲ್ಲವೇ ಬಂದು ನಂಗೆ ಈ ತವ ನುಡಿಯ ಅರುಮೆ ಏನ ಹತ್ತೊಂಬದನ ಒಂದೊಂದು ಜನವೇ ಎಲ್ಲ ಹೇಳಿದ್ದಾರೆ ಈ ತವ ಮಾಡಿಲತ್ತ ಅದಕ್ಕೆ ತವಗ ಮೊದಲ ಧ್ಯಾನ ಮಾಡೋದು ಆ ಧ್ಯಾನ ಪೈರ್ಷಿತ ಅವಕ್ಕ ಒಂದೊಂದು ಎಡದೋಗಿಯು ಒಬ್ಬದರಲ್ಲಿ ಸರಿ ನಂಗೆ ಕೋವೆ ಇಡೇರ್ಪಾಳ್ಯವಲ್ಲಿ ಸರಿ ಒಂದೊಂದು ಎಡದೋಗಿ ಏನು ಮಾಡಿರಂದರೆ ಇಂದು ಧ್ಯಾನ ಪರೀಕ್ಷೆ ಕೊಟ್ಟುಕೊಂಡಿದ್ದಾರೆ ಆ ಧ್ಯಾನ ಪರೀಕ್ಷೆ ಅದೇ ನನಗೆ ಎತ್ತಿದನೇ ಬರ ಮೆಲ್ಲೆ ಬಂದು ಒಂದೊಂದು ಇಷ್ಟ ದೇವತೆ ನಿಂಗೆ ದಾರವ ಇಡ್ತಾರವೋ ಆ ಇಷ್ಟ ದೇವತೆ ನಿಂಗೆ ಮನಸ್ಸದಾಗ ನೆನೆಸಿ ನಿಂಗೆ ಧ್ಯಾನ ಮಾಡಿ ಉಳ್ಳೆ ಆಗ ನಂಗವ ಐಂಪುಲನ್ಗಳೇ ನಂಗೆ ಅಡಕೋನೆ ಆಗ ನಂಗೆ ಏನಾರ ಅಂದಲೇ ಮೆಲ್ಲೆ ನಂಗೆ ಉಣರ್ನ ಆಗ ನಂಗಂದ ಕೋಪವು ನಂಗಂದ ಆ ಆಣವು ಆ ಗರ್ವವು ಎಲ್ಲ ಬುಡಾನೆ ಉಳ್ಳಿ ಎಣ್ಣಲ್ಲಿ ಉರುವಾರ
ஆக ಒಂದು தூய்மையான நீர் அந்த இடத்துல அது எத்தனை எனக்கு உடம்பு உள்ளித்தோ ಒಂದು ಕಲಂಗನಾನ ನೀರು ಅಟ್ಲೆ ಅದು ಎತ್ತ ಒಡಂಬು ಕೆಡುದಲವೋ ಆಗ ಅದು ನಂಗೆ ನೆನೆಸಿ ನೋಡೋದು ಒಂದು ಈರ ಅತ್ತಮಾಕೆ ಒಂದು ಅನ್ನ ಪರವಾಗ ನೀರು ಹಾಲು ಕಲಂದು ಬಿತ್ತಲೆ ಅದು ಬಂದು ಹಾಲು ಮಟ್ಟು ಕುಡಿತು ನೀರ ಬಿತ್ತರ ಅಂತ ಈಗಿರ್ತವೆ ಅತ್ತಮಾಕೆ ಈ ಉಲಗದ ಕೆಟ್ಟ ವಿಷಯಗಳೆಲ್ಲ ಅಡದತ್ತ ಅದೆಲ್ಲವ ತಾಂಡಿ ಹೋಗೋದು ಒಂದು ಗೊತ್ತಾ ಆ ತವತ್ತಿನುடைய ಅರುಮೆயும் தியானத்தினுடைய அருமையும் நாங்கள் அறுது உள்ள நாங்கள் ஏன ಮಾಡಾಕುಂದಲೇ ಮೇಲೆ ಹೋಗ್ಬೋದನ ದಾರ ಮೂಲ ಬರೋದಂದಲೇ 11,000 ವರ್ಷ நாங்கள் ಒಂದು ಧ್ಯಾನ ಮಾಡಿದ ತಪ ಮಾಡಿದ ನಂಗೆ ಬ್ರಹ್ಮರ್ಷಿ ಎಂಬ ಪಟ್ಟ ವಹಿಸುವಪ್ಪ ನಂಗೆ ವಿಶ್ವಾಮಿತ್ರರು ಬಂದು ಇಂದು ಕಡುಮೆಯಾನ ತವದೋಗೆ ಎಲ್ಲ ವರವಹಿಸಿ ಬಂದುಬಿಟ್ರು ಈಗ ಎಲ್ಲ ದೇವರುಗಳು ತನ್ನ ನೆನೆಚಿ ಓದೋದು ತನ್ನುடைய ಎಣ್ಣ ಬಂದು ಉಳ್ಳಿ ಎಣ್ಣವ ಮಾರಿಬಿಟ್ಟಂಬುದು ದಾರಗ ತೋರಿತು ಅಂದಲೇ ಇದು ಬಂದು ವಸಿಷ್ಠರಿಗವೇ ತೋರಿತು ಎಂಬ ಏಕೆಂದರೆ ತನ್ನುடைய ಆ ಜ್ಞಾನ ಕಣ್ಣದೋಗೆ ವಿಶ್ವಾಮಿತ್ರನೊಡನೆ ತನ್ನ ತವ ಮಲೆ ಮೇಂದ ಆ ಗಾಯತ್ರಿ ಮಂದರ ಬಂದು ಹೊರಸು ಬಪ್ಪುದು ತೋರ್ರ ಅದು ಉಲಗ ಅಂಡ ಸರಾಸರಿ ಅಲ್ಲವ ಆ ಗಾಯತ್ರಿ ಮಂದರ ಕಾಪಾಡ್ತೀರ ಎಂಬುದನ್ನ ಆ ಅರುಮೆಯ ವಸಿಷ್ಠರು ಬಂದು ಉಣರ್ந்துಬಿಟ್ರು ಸರಿ ಇದಕ್ಕೆ ಮೇಲೆಯೂ ಆ ತವಗನ ಅತ್ಯಂದಾಗಿ ಆ ಬ್ರಹ್ಮ ಹೇಗೋನೆ ವಿಷ್ಣು ಹೇಗೋನೆ ಶಿವನ್ ಹೇಗೋನೆ ಅದನ್ನು ತಾಂಡಿ ತಾ ಬಂದು ಲೋಕಕ್ಕೆ ಬಂದರು ಈಗ தன்னுடைய தவத்தினுடைய அருமை எல்லாம் எச்சுவிட்டா நம்முடைய எல்லா பெருமையும் அடைஞ்சுவிட்டுரு இதுக்கு மேலே தன்னுடைய நிலையே மாற ஓரா நம்முடைய ಆ ಕ್ಷತ್ರಿಯ ಗುಣ ಮಾರಿ ಈಗ ಬಂದು ಅಂದ್ರನವರುடைய ಗುಣ ಬಪ್ಪನೆ ಆಗ ದೇವರಿಗೂ ಸೇದ ಆ ಎಣ್ಣೆಲ್ಲ ತುಂಬಿರ ತನ್ನುடைய ಎಣ್ಣೆಲ್ಲ ಒಳ್ಳೆ ಎಣ್ಣೆ ಬಂದುಬಿಟ್ರ ಇದಕ್ಕೆ ಮೇಲೆ ಎಲ್ಲ ಜೀವರಾಶಿ ಕೂಡ ಇಬ್ಬುದುಂಬ ಆ ಎಣ್ಣೆ ಬಂದು ಹಿಂಗೆ ವಿಶ್ವಾಮಿತ್ರ ತೊಗೊಂಡ್ರ ಅದು ತಾ ಈ ತವತ್ತಿನುடைய ಅರುಮೆ ನೋಡ್ತಾರೆ ಹಿಂಗೆ ಎಲ್ಲ ಮಾತು ಕೇಳ್ತಿರು ನಿಂಚಿದ್ದೇನೆ அடுத்தದು ಇದೇ ಇದ್ದೋಗೆ ನಂಗೆ ಸಾಯಿನ ಗಬದ ಮಾತುಂಬ ನಂಗೆ ಸ್ವರ್ಪಯುವುದೋಗೆ ಅದರಿರುವ ಜನ ನೋಡಿ ಬ್ರಹ್ಮರ್ಷಿ ಎಂಬ ಪಟ್ಟ ಬಂದು ಎತ್ತೆ ಆ ವಿಶ್ವಾಮಿತ್ರಿಗೆ ಕೊಟ್ಟರು ಅತ್ತೆಂಬ செய்திಯ ನಂಗೀಗ ವಿಡಿಯೋ ನೋಡೋಣ ಆ ವಿಡಿಯೋ ನೋಡೋದಕ್ಕಿಂತೋಡು ಆ ಬ್ರಹ್ಮರ್ಷಿಗೆ ಕೊಡೋದನ್ನ ತನ್ಮೈ ಪತ್ತಿ ನಂಗೆ ವಿಳಕೋಣ ಗವನ ಉರುವವ ಹೆತ್ತೈನ ಮಕ್ಕವಾಯಿಬ ದೈವ ಪಿರಿವಿಗಳೇ ಮಹರ್ಷಿ ವಸಿಷ್ಠರು ಬ್ರಹ್ಮದೇವರು ನಾರದರೆಲ್ಲ ತಪಸ್ವಿ ಕೌಶಿಕರ ತೇಡಿ ಹೋದರು ತನ್ನ ಮುಂದಾಡು ಹೋಯಿ ತೋರಿ ತಪಸ್ವಿ ಕೌಶಿಕರೇ ದಯಮಾಡಿ ಕಣ್ಣ ತರಿವಿ ಈಸು ಕಾಲ ನಿಂಗ ಮಾಡಿದ ತವನ ಬಲಿಮೆ ತವನ ಶಕ್ತಿಯ ನೆನೆಚಿ ಅಂಡ ಬ್ರಹ್ಮಾಂಡವೇ ಆನಂದವಾಡದೆ ನಿಂಗ ಸಾರಂದ ಬಂದ ಆ ಗಾಯತ್ರಿ ಮಂದರನ ಓಜೆ ಎಲ್ಲಾ ಎಡೆಯುವ ಕೇತು ನಡೆದೆ ಎಲ್ಲಾಗ ಆನಂದವ ಕೊಟ್ಟು ನಡೆದೆ ತುಂಬ ಸಂತೋಷ ಅತ್ತೆಂದು ಏಯಿ ತನವ ಆಶೀರ್ವಾದ ಮಾಡಿದರು ಮಹರ್ಷಿ ವಸಿಷ್ಠರು ತುಂಬಿದ ಗಮನೋಗೆ ತನ್ನ ಬೇಂದ ಮೊದಲು ತಿರುಕು ಬ್ರಹ್ಮರ್ಷಿಯೇ ಅತ್ತೆಂದು ಕೊರ್ಚಿದ್ರು ಇದನ್ನ ಕೇತವನಿಯು ತಪಸ್ವಿ ಕೌಶಿಕರಿಗ ಆನಂದ ಕಣ್ಣೀರು ಬಂತು ಅಪ್ಪರ ಸಂತೋಷಪಟ್ಟರು ಬ್ರಹ್ಮರ್ಷಿ ಎಂಬುದು ದಾರ ಒಬ್ಬ ಬ್ರಹ್ಮಜ್ಞಾನವ ಅಡಂಜಿದಾರಿಯೋ ಅವಕತ ಬ್ರಹ್ಮರ್ಷಿ ಆ ಬ್ರಹ್ಮಜ್ಞಾನ ಅಂದ್ರೆ ಏನಂದ್ರೆ ತನಗೋಸಡುವ ದೇವರ ಉಣರ್ದು ಎಲ್ಲಾ ಗೋಸುವು ಅದೇ ದೇವ್ರತ ಆಡದೆ ಎಲ್ಲಾ ಹಿಡಿಯುವು ಅದೇ ದೇವ್ರನ ಶಕ್ತಿ ಆಡದೆ ಎಂಬ ಆ ಉಣರ್ವನೋಗೇ ಇಬ್ಬಕತ ಬ್ರಹ್ಮಜ್ಞಾನಿಗಳು ಈ ಬ್ರಹ್ಮ ಋಷಿಗಳ್ಗ ಅಡುವ ಇನ್ನೊಂದು ಶಕ್ತಿ ಏನಂದ್ರೆ ತ್ರಿಕಾಲ ಜ್ಞಾನ ಅಂದ್ರೆ ನಡೆದದನವೂ ಅರಿಯಾಕು ನಡೆದು ನಿಬ್ಬದನೂ ಅರಿಯಾಕು ಇನ್ನು ನಡೆಯ ಹೋಪದನೂ ಅರಿಯಾಕು ಅದಾವುದು ಕಡಂದ ಕಾಲ ನಿಗಳ್ಕಾಲ வருங்காலವ ಅರವ ಆ ದೈವೀಗ ಶಕ್ತಿ ಅವಕ ಗೋಸುಂದು ಮೇಲೋಂಗಿಟ್ರ ಮಹರ್ಷಿ ವಸಿಷ್ಠರು ಅದನ್ನ தொடர்ந்து ಈ ಅಂಡ ಬ್ರಹ್ಮಾಂಡಗವೇ ಉಯರ್ந்த ಮಂತ್ರವ ಆಡುವ ಆ ಗಾಯತ್ರಿ ಮಂತ್ರವ ತಂದ ನಿಂಗಗ ನಾ ವಿಶ್ವಾಮಿತ್ರರೂಂಬ ಹೆಸರ ಬೀತನೇಂದ್ರು ವಿಶ್ವಾಮಿತ್ರರ್ ಅತ್ತಂದಲೆ ವಿಶ್ವಗವೇ ಮಿತ್ರ ಎಂಬ ಅರ್ಥ ಅದನ್ನ ಅರ್ಥ ಏನಂದಲೆ ಒಲಗಗವೇ ಸ್ನೇಹಿತ ಅಂಬುತ್ತ ಅದನ್ನ ಅರ್ಥ ಆ ಸಮಯನೊಗೆ ಆದಿಪರಾಶಕ್ತಿ ವೇದ ಮಾತಾ ಗಾಯತ್ರಿ ಅಮ್ಮನ ವಡಿವವ ಆ ಕಾಚಿಯ ತಂದರು ಆ ಅವತಾರವ ಎತ್ತಿದ್ರು 5 ಮೊಗನೋಗೆ ಸಿಂಗರ ಹುಟ್ಟುನೋಗೆ 10 ಕೈನೋಗೆ ಆ ಒಂದು ದಿವ್ಯ ದರ್ಶನವ ತೋರಿ ವಸಿಷ್ಠರಿಗೂ ಬ್ರಹ್ಮದೇವರಿಗೂ ವಿಶ್ವಾಮಿತ್ರರಿಗೂ ಗಾಯತ್ರಿ ಮಂತ್ರನ ಮಗತ್ವವ ಎಗುದುಗ ಆರಂಭಿಸಿದರು ಗಾಯತ್ರಿ ಮಂತ್ರ ಅಂದಲೇ 4 ವೇದನ ಸಾರವಾತ ಆ ಗಾಯತ್ರಿ ಮಂತ್ರ ಅಡದೆಂದು ಹೇಳಿದ್ರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದನ ಮೊತ್ತ ಸಾರತ ಈ ಗಾಯತ್ರಿ ಮಂತ್ರ ಅಂದು ಆ ಉಪದೇಶವೂ ಮಾಡಿ ಈ ಗಾಯತ್ರಿ ಮಂತ್ರವ ಒಲಗ ಮಕ್ಕಳು ದೇವರುಗಳು ಮುನಿವರುಗಳು ಎಲ್ಲ ಏಗುನೆ ವೇದ ಭಕ್ತಿ ಮಾಡಿ ಇದನ್ನ ಏನೇ ಬಪ್ಪನೆ ಅವಕ್ಕ ತೇವೆಯಾನದೆಲ್ಲಾವು ಪೂರ್ತಿಯಾರ ಅವಕರ ಪ್ರಾರ್ಥನೆಯೆಲ್ಲಾವು ನೆರವೇರಿರ ಆ ಆನಂದವೂ ಮೋಕ್ಷವೂ ಸಿಕ್ಕಿರ ಕೋ ಎಂದು ಕೊರ್ಚಿ ಬೋ ಎಂದು ಬೊಕ್ಕಿಲಿಂದ ಆಶೀರ್ವಾದ ಮಾಡುವ ದೇವರ ಕುಲ ಮಕ್ಕವೇ
ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗಾಯತ್ರಿ ಮಂತ್ರನ ಮಗತ್ವ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ನಾವು ವಿಡಿಯೋ ನೋಡಿದ್ದಾರೆ ಎಂದು ಈಗ ಆ ಬ್ರಹ್ಮರ್ಷಿ ಎಂಬ ಆ ಪಟ್ಟವ ಎತ್ತೆ ಈಸಿದರು. ವಸಿಷ್ಠರು ಬಂದು ಎತ್ತೆ ಆ ಪಟ್ಟವ ಅದನ್ನು ಕೊಟ್ಟಾರ. ಇನ್ನೆಗಟ್ಟ ಒಂದು ಕ್ಷತ್ರಿಯ ಕುಲದೋಗಿದ್ದು ಕೌಶಿಕ ರಾಜಾಂಬ ಆ ಹೆಸರುದೋಗುತ್ತಾ ಬ್ರಹ್ಮರ್ಷಿ வாழ்ந்துಕೊಂಡಿದ್ದರು. ಆಲೆ ಇಂದು ಬಂದು ಆ நிலை மாறி ஓப்பனே ஏக்காந்தலே தன்னுடைய கடும் தவத்தா காரணம். ಆ கடும் தவம் ಮಾಡಿಲೆ ನಂಗೆ ಆ ಉಯಿರ್ ಪದವಿಯ ಅಡಂಜೋದಕ್ಕೆ ಮುಡಿದರ ಎಂಬುದನ್ನ ದೇವರುಗಳೆಲ್ಲ ವಿಶ್ವಾಮಿತ್ರರುடைய ಆ ತಪತ್ತವು ನೋಡಿತಾ ಇದ್ದರು. ಆಲೆ ಆ ವಸ್ಟರ್ ಮಾಕತ ಆಪದೊಂದಿಗೆ ಫಲ ಪೋರ್ ನಿನ್ನೆ ನಂಗೆ ಒಂದೊಂದು ಜನವನ್ನು ನೋಡೋನೆ ಆ ಪೋರ್ ತನ್ಮೆ ಎತ್ತೆ ಅಂದಲೆ ಎತ್ತಿಯಾವುದು ವೈರಾಗ್ಯದೋಗೆ ಎಲ್ಲ ವಸಿಷ್ಠರತ್ತ ಪಾರಾಟಿಂಡಿದ್ದಾರೆ. ಎಲ್ಲಿಗೋಲಿಸೈತಿ ನಾ ಏಸಗ ಕುದುರೆ ಪಡಿ, ಯಾನೆ ಪಡಿ, ತೇರ್ ಪಡಿ, ಕಾಲಾಟ್ ಪಡಿ ಎತ್ತಿಂಡು ಹೋಲಿಸೈತಿ. ಆ ವಸಿಷ್ಠರು ಬಂದು ಎನ್ನಾಲ ಬಂದು ಎಬ್ಬುದುಗು ಮಡಿವಿಲ ತವಾತೆಂಬ ಆ ವೈರಾಗ್ಯ ಉಣರ್ವಾಟುತ್ತು. ಅದುಗಾಪನತ ಆ ಒಂದೊಂದು ಜನದೋಗಿಯೂ ಆ ಮನಸ್ಸುದೋಗೆ ಆ ವಸಿಷ್ಠರದಾಗ ನುಡಿದುಂಡೇ ಇದ್ದಾರೆ ಎಂಬರ್ಥ. ನೀ ಎತ್ತೆ ಈ ಪಟ್ಟ ವೀಸಿದೆ, ಎತ್ತೆ ನಿನ್ನಾಲ ಪೊರುಮೆ ಎಬ್ಬುದು ಮುಡಿದರ ಅತ್ತಿಂದಾಗಿ ಅದು ನನಗೆ ಪೊದುವೆ ವಿಶ್ವಾಮಿತ್ರ ಮುನಿ ಒಂದಲ್ಲ ಆಸೆ ಕೋಪ ಅಂದ ಹೇಗಿನ ಅದು ಎತ್ತೆ ಬಂದುತ್ತಲ್ಲ ನೋಡಿಯ ವೈರಾಗ್ಯ ಗುಣತ ಎತ್ತಿಯೋ ಮಾರಿ ಆಪದುಂಬ ನಾ ಎಂಬ ಆಣವ ಗರ್ವ ಎಲ್ಲ ಮನಸ್ಸಿಗೋಸ ಅಟುಂಡೇ ಅಡವನೆ ಆ ಎಣ್ಣತ ಸೇಲಾಗ ಮಾರಿಂಡೇ ಅಟ್ಟತ್ತು. ಅದೇ ಅಷ್ಟ ದಿಕ್ಕು ಬಾಲಗರು ಹೇಗಿರ ಆ ಬಾಲಗರದಾಗ ನೋಡಿರಿ ಸೇತಿ ಇವಕ್ಕೆಲ್ಲ ಉಯರ್ந்த ನೆಲೆ ಇದ್ದಾರ್ತವ ನಾ ಏಕೆ ಈ ನೆಲೆಗೆ ಬಪ್ಪುದು ಮುಡಿವಿಲೆ ಎಂದಾಗಿ ತನ್ನುடைய ಎಣ್ಣದೋಗೆ ಮೀದು ಅದಕ್ಕೆ ಕೆಟ್ಟೆಣ್ಣ ಬಂದೊಂದೇ ಅಟತು. ಅದೇ ಮಕ್ಕೆ ನಾ ಕ್ಷತ್ರಿಯ ಕುಲದೋಗಿ ಬನತ್ತ ಈ ಆಣವ ಕೋಬ ಗರ್ಭ ಎಲ್ಲ ಅಡದ ಮಾಕೆ ಸರಿಯಾ ನಾ ಅಂದ್ರಣ ಕುಲಗ ಮಾರೋದುಗ ಏನ ಮಾಡೋದು ಒಂದು ಆ செய்தியை உணரும்பனத்த ಆ ಧ್ಯಾನ வழியாக என்னுடைய மனசு அடக்கோதுகாக ಆ ಪಂಚಬೋಧ ತನ್ಮೆಯ ಉಣರ್ಬೋದುಗಾಗತ್ತಾ ಎತ್ತ ಮಾಡೋದು ಅಂದರೆ ಕಡುನ್ ತವು ಮಾಡೋದು ನೆನೆಸಿದರು. ಆ ತವು ಮಾಡೋದು ಒಬ್ಬನತ್ತ ಒಂದೊಂದು ಜನದೋಗಿಯೋ ವಿಶ್ವಾಮಿತ್ರರು ನಂಗೆ ಏನು ಮಾಡಿದ ಅಂದರೆ ಕೇದತೇನ ತವ ಮಾಡಿಂಡು ಮೇಲೆ ಹೋದಾರ ಸರಿಯಾ ಎತ್ಯಾವುದು ನಂಗೆ ಒಳ್ಳಂಗಿಬ್ಬುದು ನೆನೆಸೊಂದೋಗೆ ಮೇಲೆದ್ದು ಇಂದಿರರು ಏನು ಮಾಡಿರ ಅಂದರೆ ಈ விஸ்வாமித்திரனுடைய எண்ணம் மாத்தோது தன்னுடைய எண்ணம் சரியில்லை, குணம் சரியில்லை, தன்னுடைய தவத்தினுடைய வலிமையை வந்து குறைச்சி விಡೋದು ಎಂಬುದಾಯ್ತಾ ಆ ಇಂದಿರರು ಮೇನಗೆ ಕೇಳಿದರು. ಮೇನಗೆ ಕೇಗಿ ನೀ ಏನು ಮಾಡ್ರ ಅಂದರೆ ನಿನ್ನುடைய ಅழகுದೋಗಿಯೋ ನಾಟ್ಯದೋಗಿ ತನ್ನ ಮಯಕ್ಕೆ ಬಿಡುವಂದೇ ಇದ್ರು. ಆಗೇನಂದರೆ ತಾ ಬಪ್ಪನೆ ಅಂದ ಆಂಕ ಅಪ್ಪಿಂದ ಸಕ್ಕರವೆತ್ತಿ ಬಂದ್ಯ. ಆ ಸಕ್ಕರವ ಬಂದು ಒಂದು ವೇಳೆ ತಾ ವಿಶ್ವಾಮಿತ್ರರು ಬೇಕು ಅತ್ತನ್ನು ನೆನೆಸಿ ಬಿಡ್ಲೆ ಅದನ್ನು ಕೊಟ್ಟು ಬಿಡ. ಇಲ್ಲ ಒಂದು ವೇಳೆ என்னுடைய ஆடல்தோகி பாடல்தோகி அழகுதோகி ತಾ ಮಯಂಗಿ ಬಿಡ್ಲೆ ಅಂದಲೇ ಸರಿ ಎನ್ನ ತೀರ್ಮಾನ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ರು. ಇದನ್ನು ಇಂದಿರರು ಅರದಾರೆ, அதனுடைய பிரம்மனுக்கும் அறதாரு. சரி தன்னுடைய குண எத்தற்றவ நோடாத்தெந்த ಈತ ಆ ಅழகு ವಾಯಿಂದ ಆ ಮೇನಗೆ ಕೇಗಿರ ಈತ ಕಡುಮ್ ತವದೋಗಿ ಇಬ್ಬನೇ ಆ ತವತ ಕಲಚೋದುಗ ಈ ಮೇನಗೆ ಬಂದು ಆ ಪಾಟು ಪಾಡಿ ನಾಟ್ಯ ಮಾಡೋನೆ ಕಣ್ಣ ತರದು ನೋಡನೆ ಅழகு ಭಯಂಗಿಟ್ಟು ಆ ಸಕ್ಕರೆ ವೀಸೋದಕ್ಕೆ ಬದಲಾಗ ತನ್ನುடைய ಅழகுದೋಗೆ நான் இன்னும் அடைஞ்சோது வந்து நினைச்சுட்டா. ஆகவே இதோ என்னுடைய குணம் மாறிவிட்டா, என்னுடைய தவ கலைஞ்சு விட்டா, இதுக்கு மேலே நீ இருக்கக்கூடாது வந்து ஏகிப்டரு. அதுக்கு மேலே தன்னுடைய தவற உணர்ந்தாரா. ಆ ಉಣರ್ದಾಗಿಂದ ಆಡುತ್ತಾ ಏನು ಮಾಡಿರಂದಲೇ ಸರಿ ಇದಕ್ಕೆ ಮೇಲೆ ಎತ್ತ ತಬತ್ತ ವಲಿಮೆ 60 ಮುಡಿದ್ರ ಅಂದು ಇದೆಲ್ಲ ನೋಡಿಬನೇ ನಂಗೆ ವಸಿಷ್ಠರ್ ಮಹರ್ಷಿಯು ತನ್ನ ಪತ್ನಿ ಅರುಂಧತಿ ಎರಡಾವು ತನ್ನ ಮನದೋಗೆ ಬಂದು ತನ್ನ ಕುಡಿಲದೋಗೆ ಉಳ್ಳಂಗೆ ಗವದೋಗ ಮಾತಾಡಿ ಎಂದಾರ ಹೇಗುವು ಅನ್ಬು ಅಂದರೆ ದಾರಮಾಕೆ ಇಬ್ಬುದು ಅಂದಾರ ಅಂದರೆ ವಸಿಷ್ಠರು ಅರುಂಧತಿ ಮಾಕತೆ ಇಬ್ಬುದು ಅಂತ ಹೇಗಿರ. ಯಾಕಲ್ಲ ಒತ್ತ ಅನ್ಬುடைய ಮನಗಳು 2 ಕಲಂದನವೇ ಅಂತ ಹೇಗಿರ ಅತ್ತಮಾಕ ಅನ್ಬೋದೋಗಿ ಇಬ್ಬನೇ. ಈಗ ಏನು ಮಾಡಿರಂದರೆ ಅಲ್ಲಿಗ ಈಗ ವಸಿಷ್ಠ ಮಹರ್ಷಿ ತಾ ಬ್ರಹ್ಮರ್ಷಿ ಪಟ್ಟ ಏರ್ಕನವೇ ಈಸಿ ತಾ ಅನುಭವವು ಗುಣಭಾವು ಮಾತಾಡಿಬನೆ ಎಸೋ ಮುರೆ ಬಂದು ವಿಶ್ವಾಮಿತ್ರರು ವಸಿಷ್ಠ ಕೂಡ ಫೋರ್ಸ್ செய்து ಆ ತೋತು ಒಯ್ಬಿಳಿ ಸೇರಿ ಹಿಂದೆ ಏನು ಮಾಡಿರ ಇನ್ನೊಂದು ಮೊರೆ ಓಪಂದಾಗಿ ತನ್ನ ನಾಡುಗ ಫೋರೆತ್ತಿಂಡು ಹೋದಾರ. ಆ ಓಪ ಜಾಮದಾಗೆ ಹೋಗು ಸವಕಡ ಗಣಂದರ ಅರುಂಧತಿ ಕೇತಿಯ ಈಸಗ ಮುರೆ ಬಂದು ನನಗೆ ಬ್ರಹ್ಮರ್ಷಿಯಿಂದ ಪಟ್ಟ ತಪ್ಪದು ನಿನ್ನ ಬೇಯಾಡ ತಪ್ಪದು ಒಂದಾಗಿ ವಿಶ್ವಾಮಿತ್ರರು ಕೇತುಂಡೇ ಇದ್ದಾರಿಯೇ ನೀ ಒಂದು ಮುರಿಯಾವುದು ಅದುಗ ನೀಡಿ ಸೇವಿಸಾಯ್ಚಿ ತನಗೊಂದು ಆ ಪಟ್ಟವ ಕೊಟ್ಟು ಬಿಡೈತಂದ. ಆಗ ಹೇಗಿದ ನಾ ಬಂದು ಇನ್ನಗಟ್ಟ ಮಾಡಿದ ತಪ್ಪೆಲ್ಲವ ನಾ ಮನೆಚಿಬಿಟ್ಟೆ
ಇಲ್ಲಿಗೆ ಬಂದು ನಂಗೆ ಆ ನಾಡಿಗೆ ಬಂದು ನಂಗೆ ಪಡೆಯೆಲ್ಲ ಅಳಿಚಿ ನಂಗೆ ನಾಡೆಲ್ಲ ಅಳಿಚಿ ನಂಗುடைய ಆ ಕಾಮಧೇನು ಪಶುವು ನಂದಿನಿ ಪಶು ಬೇಕು ಅಂದಾಗಿ ಆ ಕೊಬ್ಬುದಿಗೆ ಬಪ್ಪನೆ ಸೇತಿ ನಾ ಏನೆಂದಿದ್ಲೆ ಆ ನಂದಿನಿ ಪಶು ಕಾಮಧೇನು ಪಶುಡ ಬಂದಲೇ ನೀ ಕೂಟಿಂಡು ಹೋಗು ಅಂತ ಹೇಗಿದೆ. ಏಕೆಂದರೆ ಎಣ್ಣೆ ನಾಡೋದಾಗ ಅದು ಪಸಿ ತೀರ್ಚಿಂಡು ಆಡದೆ ಈಗ ನಿನಗೆ ಬೇಕಟ್ಲೆ ಅದು ಬಂದಲೇ ಕೂಟಿಂಡು ಹೋಗು ಅಂತ ಹೇಗಿದೆ. ನೀ ಕಟಾಯಿ ಮಾಡಿ ಆ ದನ ಬೇಡೂ ಬಿಗುತ್ತೆ ಅದು ನಿನ್ನ ಬಪ್ಪಿಲೆ ತಿರುಗಿ ಓಡಿ ಬಂದು ಸರಿ ವಸಿಷ್ಠರ್ ಮುನಿವರ ಸಾರಿಯೇ ಬಂದುಬಿಟ್ಟ ಆಗ ನಿನ್ನ ಸಾರೇ ಬಪ್ಪದುಗ ಅದು ವಿರುಪಿಲ್ಲ ತಾನೇ. ಆಗ ಎಣ್ಣೆ ನಾಟು ನೋಡಿಯ ಪಸಿ ಅದು ನೀಕಿಂಡಡದಿಂದಾಗಿ ನಾ ಹೇಗೆಂಡಿದ್ದೆ ಇಂದು ನಿನಗೆ ಬಂದು ನಾ ಏನ ಮಣ್ಣಂದಲೇ ನಿನಗೆ ತಪ್ಪು ಮಾಡೋದಿಲ್ಲೇ ಎದಲುತ್ತಾ ಏನೇಗಿರಂದಲೇ ನಂಗೆ ಸೋಮ್ಯವಕ್ಕೆಲ್ಲವು ನಂಗೆ ನವೀನ್ ಸಾಹೇಬಕ್ಕೂ ಮೇಘನಾಥ್ ಸಾಹೇಬಕ್ಕೂ ನಂಗೆ ಯಶೋದಮ್ಮನಕ್ಕೂ ಏನಾಗಿರ ಅಂದಲೇ ಈಗ ದಾರ ಬಂದಲಿಯೋ ನಂಗೆ ಮನೆಗೆ ಬಪ್ಪನೆ ಮನೆ ಮೆಟ್ಟಿ ಬಪ್ಪನೆ ಅವಕ್ಕೆ ಬಂದು ಹಿಟ್ಟು ಕೊಡೋದು ಎಂಬುತ್ತಾ ನಂಗೆ ಉಡಿಯ ಸಂಕಲ್ಪವ ಆಡದೆ ಆ ನೋಯಿ ಬಪ್ಪನೆ ಆ ನೋಯಿ ತೀರ್ಚೋದು ಎಂಬುತ್ತಾ ನಂಗೆ ಗುಣವಾಡದೆ ಇತ್ತಮಾಕಪ್ಪನೆ ಏ ಒಂದು ಉಯಿರು ಜೀವರಾಶಿಗೂ ಆ ಜೀವರಾಶಿ ನೋಡಿ ಎಣ್ಣವ ಪುರಿಂಜು ಒಯ್ಪನೆ ಅಂದಲೇ ನಂಗೆ ಗವದ ಮನಸ್ಸು ಇನ್ನೂ ತುಂಬಿದ ಮನಸ್ಸಾಗ ಮಾರ್ರ ಅದುಗುತ್ತಾ ಎಲ್ಲ ಎಡದೋಗಿಯೋ ಒಂದೊಂದು ಮಕ್ಕಳು ಬಂದು ಒಂದು ಜನಾಲಿಯೋ ಏನೋ ಒಂದು ಪಟ್ಟಿಯಾದ ಇರುಕೊಡೋದು ಒಂದು ಮನುಷ್ಯನಾಲಿ ಇರುಕೊಡೋದು ಎಂಬುದುಗುತ್ತಾ ಇಂದು ಎಲ್ಲ ಎಡದೋಗಿಯೋ ಅನ್ನದಾನೆಲ್ಲ ನಡೆದೆ ಆ ಒಂದೊಂದು ಎಡದೋಗಿಯೋ ಈ ನೋಯ್ ತೀರ್ಪೋದಕ್ಕಾಗಿ ಮರುತ್ವ ಚಿಕಿತ್ಸೆ ಮುಗಾಮಂದಾಗಿ ನವೀನ್ ಸೋಮಿಕ ಅಲ್ಲಿಲ್ಲೆಲ್ಲ ಬಂದು ಮರುತ್ವ ಚಿಕಿತ್ಸೆ ಮುಗಾಮ್ ನಡೆತಿದ್ದಾರೆ. ಇದು ಏನಾಗಂದರೆ ಮನಿದ ಉಯಿರ್ಗಳೇ ಕಾರ್ತಲ್ ಸರಿಯಾ ಇದುತ್ತ ಮನಿದ ನೇಯಂ ಎಂದೀಗಿರ ಆ ಮನಿದ ನೇಯ ಅಡಿಪಡದೋಗ ಅವಕ್ಕೂಡಿಯ ಮಕ್ಕಳೆಲ್ಲ ಹೋಗಿಂಡೆ ಬನ್ನೆ ನಂಗೂ ತಮಾಕಿ ಬೂಂಬುದು ಎಣ್ಣೆ ಬಂದರಲ್ಲಿಯೋ ಆ ಸೇದಿಯ ಉಣರ್ತವನತ್ತ ಇಲ್ಲಿ ಬಂದು ನಂಗೆ ವಸಿಷ್ಠರ್ ಮಗರಿಷಿ ಇಂದು ಅರುಂಧತಿಕೋರು ಏರ ಸರಿ ನಾ ಏಸಗತ್ತ ವಿಶ್ವಾಮಿತ್ರರು ತಪ್ಪು ಮಾಡಿದಲಿಯೋ ಎನಗೆ ಕೊಡು ಮಾಡಿದಲಿಯೋ ನಂಗೆ ಬಂದು ನಾಡುಗೆ ಬಂದು ತುಂಬ ಮಾಡಿದಲಿಯೋ ಸರಿ ಎನ್ನ ಮನಸ್ಸಾರ ಇನಗ ಮೇಲೆ ತನ್ನುடைய ತಪ್ಪೆಲ್ಲ ಮನಸ್ಸಿ ನಾವು ಬ್ರಹ್ಮರ್ಷಿಯಿಂದ ಪಟ್ಟವ ಏನು ಬೇಯೋಡ ಕೊಟ್ಟನೇ ತಂದು ಹೇಗಿದ ಯಾಗ ಏನ ಮಾಡಿರೋದಲ್ಲೇ ವಿಶ್ವಾಮಿತ್ರ ಹೊರಾಸು ಬಂದು ತನ್ನ ಕೊಬ್ಬುದುಗಾಯಿ ಪಡ ಹಿಡಿದು ನಿದ್ದುಂಡಿದ್ದಾಂಬ ಈ ಮಾತೆಲ್ಲ ಹೊರಾಸು ದೇ ಒಟ್ಟು ಕೇತುಂಡಿದ್ದಾರೆ ನಾ ಕೊದ್ದನೇ ಅಂದ ಬಪ್ಪನೆ ಎನಗೆ ಬಂದು ಉಳ್ಳಿತು ಮಾಡ್ನತ್ತವ ಈ ಒಂದು ವಸಿಷ್ಠರು ನಾ ತಪ್ಪ ನೆನ್ಸಿಬಿಟ್ಟೆ ಎಂದಾಗಿ ಅದಿಗಿಂದೋಡು ತಾ ಹೋಗಿ ಸೋಪನೋ ಅದೇನ ವಸಿಷ್ಠರು ಬಂದು ತನಗೆ ಆಶೀರ್ವಾದ ಮಾಡೀರ ಆಗ ಹೇಗೀರ ನಾ ಇನ್ನು ಮಾಡಿ ಈಸಗ ಮಾಡಿದ ತಪ್ಪೆಲ್ಲವೇನ ಮನಚಿ ಎನಗೆ ಬಂದು ಈಸಕಾಲ ಮಾಡಿದ ತವಗ ನಾ ಬಂದು ಆಗ ವಸಿಷ್ಠರೇಗಿರ ನಿಂಗೆ ತವ ಬಂದು ಗೆದ್ದುಬಿಟ್ಟ ಏಕೆಂದರೆ ನಿನ್ನ ಕಣ್ಣುಂದ ನಿಂಗೆ ಕಣ್ಣುಂದ ಎನಗೆ ಬಂದು ಒಂದು ಉಳಿ ತೋರಿತು ಅದು ಏನ ಉಳಿಯಿಂದ ನೋಡನೆ ಅದು ಗಾಯತ್ರಿ ಮಂದಿರ ಬಂದು ನಿಂಗೆ ಉಳ್ಳಂಗೆ ಸ್ವಾಮಿ ತಂದಿದ್ದಾರೆ ಆ ಗಾಯತ್ರಿ ಮಂದಿರ ಎಲ್ಲವ ಮಕ್ಕಳೆಲ್ಲ ಬೆಳಕೋದು ಅದು ಗಾಯತ್ರಿ ಮಂದಿರ ಉಳಿ ತಂದರ ಜ್ಞಾನವ ತಂದರ ಅದು ನಿಂಗಸಾರ ಆಡದೆ ಅದನ್ನು ಎನ್ನಾಲೆ ಉಣರ್ದೋದು ಮುಡದರ ಅಂದೇಗಿ ವಸಿಷ್ಠರ ಮಗರಿಸಿ ಅದನ್ನು ನೆನೆಚಿಟ್ಟು ಬಂದು ಹೇಗಿದ ಹಿಂದೂಂದ ನೇಡುಗ ಕೌಸಿಗ ಮುನಿವರ ಇದ್ದ ಸರಿಯಾ ಆ ನಗ ಅವಕ್ಕ ರಾಜಗ ಇಂದೊಂದು ಬ್ರಹ್ಮರ್ಷಿಂಬ ನ ಪಟ್ಟವನ್ನ ತಂದುಬಿಟ್ನೆ ಆತೆಂದು ಹೇಗೋನೆ ಅದು ಮನಸ್ಸು ತುಂಬಿದ ಆನಂದವ ಅವ್ವೇ ಈಸು ವರ್ಷ ಇದುಗಾಯ್ತೆ ಕಾಟಿನದೆ 7,000 ವರ್ಷ ನಾನು ತವ ಮಾಡಿದೆ ಆ ತವ ಎಲ್ಲ ಈ ಪಟ್ಟ ವೀಸೋದುತ್ತ ಅದನ್ನು ದಾರ ಕೋಡೈಸೋದಗಾಗಿ ನಾ ಬ್ರಹ್ಮರ್ಷಿಯಿಂದ ವಸಿಷ್ಠರು ಕೋಡೈಸಂದ್ರೆ ನಿಂಗ ಬೇಯಾಡ ಬಂದು ಉಡನೆ ಇದಗ ಮೇಲೆ ನಾ ಏನೇನ ಪುಣ್ಯ ಮಾಡೋದು ನಿನಗೆ ಒಂದು ಲೋಕ ಹೋಗನ ಈ ವಾರ್ತೆ ಮಟ್ಟ ಪೋದು ಒಂದೇಗಿ ಆಗೇನು ಮಾಡಿದರು ಸರಿ ಬಾಂದೇಗಿ ತನಗ ಮದಿಪು ಮರೆಯದೆಲ್ಲ ಮಾಡಿ ಕೊಡಬಾಕದೆಲ್ಲ ಕೊಟ್ಟು ಆಗ ಎನಗ ಹೇಗಿದ ಆ ಬಂದು ಆ ನಂಡ್ರಿಯ ದಾರಿಗೆ ಗೊಂದಲೇ ಎನ್ನುಡಿ ಪತ್ನಿ ಅರುಂಧತಿಗೆ ಹೇಗೋ ತಾತ ಬಂದು ಒಂದೊಂದು ಮುರಿಯೋ ವಿಶ್ವಾಮಿತ್ರರು ಏಸ ಕಷ್ಟಪಟ್ಟು ನೋಡಿದ್ದಾರೆ ನೋಡು ಕೌಶಿಕ ರಾಜ ಏಸಗ ತುಂಬಪಟ್ಟಾರ ನೋಡೊಂದೋಗಿ ಎನ್ನ ಸರಿ ಹೇಗಿಂಡ ಇದ್ದ ಅದೆಲ್ಲವನ್ನ ಉಣರ್ದುತ್ತಾ ಎನಗೇ ಇದ ನಂಡ್ರಿಯ ಎನ್ನ ಪತ್ನಿಗೆ ಹೇಗೊಂದಾಗಿ ಅಂದು ಜನ ಅಂದ ಸರಿಯಾ ಇದು ದಾರ ಕೊಡೋದಂದಲೇ ಬ್ರಹ್ಮನೇ ಹೇಗಿಬಿಟ್ಟ ಇದಕ್ಕೆ ಮೇಲೆ ಆ ಗಾಯತ್ರಿ ಮಂದಿರ ಒಳಗೆಲ್ಲ ಬಪ್ಪದಂದಲೇ ವಿಶ್ವಾಮಿತ್ರ ನೋಡುತ್ತಾ 65 ಇಂದು ಅವಕ್ಕಾಗಿ ಆ ಗುಡಿ ಬಂದು ಆ ಕನ್ಯಾಕುಮಾರಿ ಪಕ್ಕ ಆ ಎಡದೋಗೆ ನಂಗೆ ಓಲೆ ಅವಕ್ಕಾಗ ವಿಶ್ವಾಮಿತ್ರರಿಗಾಗಿ ಆ ಗುಡಿ ಕಟ್ಟಿದ್ದಾರೆ ಅದನ್ನು ಎಲ್ಲ ಪಾಪವೆಲ್ಲವ ನೀಗಿರ ನಂಗೆ ಗುಡಿಯ ವಿಧಿಯ ಕೂಡ ಗೆಬ್ಬುದು ಅಳವುಗ ಅಲ್ಲಿ ಒಲಿ ಮಾಡಿದಂತ ಈಗಿರ ಅದಲ್ಲೇ ಮುಡದಲ್ಲಿ ನಂಗೆ ಆ ಗುಡಿಗೆ ಹೋಗಿ ನಂಗೆ ಅದನ್ನುடைய ಪ್ರಾರ್ಥನೆ ಮಾಡಲೆ ಎಲ್ಲ ಉಳ್ಳಿತು ಸಿಕ್ಕಿರ ಅಂದು ನನಗೆ ಹೇಗಿಂಡು ನಿನಗೆ ಟಕೆಯತ್ತು ಎಲ್ಲ ನಿಂಗೆ ಮನಸ್ಸಿಗೆ ಆನಂದ ಇಟ್ರ ನೆಂಚೇನೆ ಅದನ್ನು ನೋಡಿದವಕ್ಕೆಲ್ಲಗ ತುಂಬಿದ ನನ್ರಿಯಾಗಿ ನಮಸ್ಕಾರ ಹೇಗಿನೇ ನನ್ರಿ ವಣಕಂ.